ಯಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅರುಣ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನಾನು ಅಮ್ಮ ಮನೆಯಿಂದ ಓಡ್ ಬಂದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದ್ರ ಸಣ್ಣ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಜಸ್ಟ್ ಹಾಗೆ ನೋಡ್ಕೊಂಡು ಬನ್ನಿ. ಎಸ್, ನಾನು ಅಮ್ಮ ಮನೆಯಿಂದ ಹೊರಟೆ. ಬಂದಾದಮೇಲೆ ನಾನು ಸ್ವಲ್ಪ ಬ್ಯುಸಿ ಆಗೋದೆ, ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿ ನಾನು ಇವತ್ತಿನ ಡೇ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟೋರಿನ ಸ್ಟಾರ್ಟ್ ಮಾಡೋಣ. ನನಗೆ 2018 ಮದುವೆ ಆಗಿದ್ದು. ಸೊ ಮದುವೆ ಆಗಿ ನಾವೇನು ಯಾವುದೇ ರೀತಿಯಾದ ಪ್ಲ್ಯಾನಿಂಗಲ್ಲಿ ಇರಲಿಲ್ಲ. ಬಟ್ 1 ಇಯರ್ ಆಯಿತು. ಬಟ್ ಯಾವುದೇ ರೀತಿಯಾದ ಕನ್ಸೀವ್ ನಾನು ಆಗಲಿಲ್ಲ. ನನಗೆ ಯಾವುದು ಅಬಾಟ್ ಏನೂ ಆಗಿರಲಿಲ್ಲ. 1 ಇಯರ್ ಆಯಿತು. ಆಮೇಲೆ ಅಮ್ಮ ಇಲ್ಲ ಹಾಸ್ಪಿಟ್ಲಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಅವರೇ ಫೋರ್ಸ್ ಮಾಡಿದ್ರು ನನಗೆ, ತೋರಿಸೋಣ ಇಲ್ಲೇ ನಮ್ಮ ಕ್ಲಿನಿಕ್ ಗೊತ್ತಿರೋ ಅಂಥ ಡಾಕ್ಟರ್ ಹತ್ರನೇ ತೋರಿಸೋಣ. ನಾನು ಒಂದು ಸರಿ ತೋರಿಸೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ತೋರಿಸೋಣ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ. ಆ ಡಾಕ್ಟರ್ ಹೆಸರು ಆರತಿ ಅಂತ, ಕ್ಲಿನಿಕ್ಗೆ ಅದು ಹೋದ್ವಿ, ತೋರಿಸಿದ್ವಿ. ಅವರು ಇಲ್ಲ ಒಂದು ಸ್ಕ್ಯಾನಿಂಗ್ ಮಾಡಿ ನೋಡೋಣ, ಆಮೇಲೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀನಿ, ಪ್ರಾಬ್ಲಮ್ ಏನಾಗಿದೆ ಅಂತ ತಿಳ್ಕೊಂಡು ಅಂದ್ಬಿಟ್ಟು ಸ್ಕ್ಯಾನಿಂಗ್ನ ನನಗೆ ಬರ್ಕೊಟ್ರು. ನಾವು ನೆಕ್ಸ್ಟ್ ಡೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಬಂದ್ವಿ. ಆಮೇಲೆ ಡಾಕ್ಟರ್ ಹೇಳಿದರು, ಸಣ್ಣ ನೀರುಗುಳ್ಳೆ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ಈಗ ಸುಮಾರು ಜನಕ್ಕಿದೆ, ಕಡಿಮೆ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಾನು ಮದುವೆ ಟೈಮಲ್ಲಿ PCOD ಅನ್ನೋದು, ನೀರುಗುಳ್ಳೆ ಅನ್ನೋದು ತುಂಬ ಜನಕ್ಕೆ ಅದು ಆಗ್ತಾನೆ ಸ್ಪ್ರೆಡ್ ಆಗ್ತಿದ್ದು. ಅದು PCOD ಅಂತ ಕರೀತಾರೆ ಅನ್ನೋದು ನನಗೆ ಐಡಿಯಾ ಸಹ ಇರಲಿಲ್ಲ. ಡಾಕ್ಟರ್ ಚಿಕ್ಕದಾಗಿ ಒಂದು ನೀರುಗುಳ್ಳೆ ಥರ ಇದೆ, ಕ್ಯೂರ್ ಆಗುತ್ತೆ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ನಿಮ್ಗೆ ಲಕ್ ಇದ್ದರೆ ಈಗ ನಾನು ಕೊಡೋ ಮೆಡಿಸನಲ್ಲೇ ನೆಕ್ಸ್ಟ್ ಮಂತೇ ನೀವು ಕನ್ಸೀವ್ ಆಗ್ಬೋದು ಅಂತ ಹೇಳಿದ್ರು. ನಾನು ತುಂಬ ಹೋಪಲ್ಲಿ ಆಗ್ಬೋದು ಅಂದ್ಬಿಟ್ಟು, ಸಣ್ಣದಲ್ವ ಆಗ್ಬೋದು, ಈ ಮೆಡಿಸನಲ್ಲೇ ನಾನು ಕನ್ಸೀವ್ ಆಗ್ಬೋದೇನೋ ಅಂದ್ಬಿಟ್ಟು ಮೆಡಿಸನ್ ತೊಗೊಂಡು 1 ಮಂತ್ ಆಯಿತು, 2 ಮಂತ್ಸ್ ಆಯಿತು. ಆಮೇಲೆ ಅದರಿಂದ ಏನೂ ಯೂಸ್ ಆಗಿಲ್ಲ, ನಾನು ಯಾವುದೇ ರೀತಿಯಾದ ಕನ್ಸೀವ್ ಆಗಲಿಲ್ಲ. ತಿರ್ಗಾ ಹಾಸ್ಪಿಟಲ್ ಬಂದ್ವಿ, ಅದೇ ಆರತಿ ಡಾಕ್ಟರ್ ಹತ್ರನೇ ಬಂದ್ವಿ. ಬಂದಮೇಲೆ ಅವರು ಬೇರೆ ಮೆಡಿಸನ್ ಸ್ಟಾರ್ಟ್ ಮಾಡಿದ್ರು ನನಗೆ, ಇಲ್ಲ ಆಗುತ್ತೆ ನೋಡೋಣ ಅಂದ್ಬಿಟ್ಟು ಬೇರೆ ಮೆಡಿಸಿನ್ ಚೇಂಜ್ ಮಾಡಿದ್ರು. ಆಮೇಲೆ ನನಗದು PCOD ಅನ್ನೋ ಸಹ ಐಡಿಯಾ ಇರಲಿಲ್ಲ. ಹೀಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ PCOD ಇದ್ದರೆ ಮಕ್ಕಳಾಗೋದು ಕಷ್ಟ, ಮಕ್ಕಳಾಗೋದು ತುಂಬ, ಅದು PCOD ಇರೋರು 7 ವರ್ಷ 8 ವರ್ಷ ಹೀಗೆ ಸುಮಾರು ವರ್ಷಗಳ ತಳ್ಳಿದೆ. ಅದು ಆಗೇ ಇಲ್ಲ, ಇನ್ನೂ ಆಗದಿರೋ ಇರೋರು ಇದ್ದಾರೆ, ಮಕ್ಕಳಾಗದೇ ಇರೋರು ಇದ್ದಾರೆ, ಕನ್ಸೀವ್ ಆಗದೇ ಇರೋರು ಇದ್ದಾರೆ ಅನ್ನೋದೆಲ್ಲ ನಾನು ನೋಡಿ ನನಗೆ ತುಂಬಾ ಶಾಕ್ ಆಯಿತು. ಒಂದು ಸರಿ ಡಾಕ್ಟರ್ಗೆ ಫೋನ್ ಮಾಡಿ ನಾನು ಕೇಳಿದೆ, ಇದು ನನಗಿರೋದು PCOD ಅಲ್ಲ ತಾನೇ ಅಂತ. ನನಗೆ ಯಾಕಂದರೆ ಅಷ್ಟು ಮೈಂಡು ಒಂಥರ ತೊಗೊಂಬಿಟ್ಟಿದೆ, ಅದು ಅಷ್ಟೊಂದು ಹಿಂಗೆ ಏನು ಮಾಡೋದು ಅಂತ. ಆಮೇಲೆ ಡಾಕ್ಟರು ನೀರುಗುಳ್ಳೆ ಅಂದರೆ PCODನೇ ಅಲ್ವಾ, ನಾನು ಯಾಕೆ ಹೇಳಿಲ್ವಾ ಅಂತ ಅಂದ್ಬಿಟ್ರು. ಬಟ್ ನಾನು ಅದ್ರ ಕಡೆ ಅಷ್ಟು ಗಮನ ಹರಿಸಿರ್ಲಿಲ್ಲ. ನನಗೆ ಫುಲ್ಲು ಹೆಂಗಾಯ್ತು ಅಂದರೆ, ಮತ್ತು ಆಗಲ್ವಾ ಮುಂದಕ್ಕೆ ಮಕ್ಕಳಾಗಲ್ವ ನನಗೆ, ಇನ್ನೂ 7-8 ಇಯರ್ಸ್ ನಾನು ಅದಕ್ಕೋಸ್ಕರ ಟ್ರೀಟ್ಮೆಂಟು, ಮೆಡಿಸನ್ನು, ಹಾಸ್ಪಿಟಲ್ಲು, ಅಥವಾ ಅಷ್ಟು ವೆಯ್ಟ್ ಮಾಡಬೇಕಾ, ಈ ಥರ ಸುಮಾರು ಕ್ವಶನ್ನು ನನ್ನ ಮೈಂಡ್ಗೆ ಬಂದ್ಬಿಡ್ತು. ಏನು ಮಾಡೋದು ಮುಂದೆ ಅಂತ. ನಾನು ನೆಕ್ಸ್ಟ್ ಡೇ ಹೋಗಿದ್ದು ಆಯುರ್ವೇದಿಕ್ಕು. ನಾನು ಅಲ್ಲೇ ಸ್ಟಾಪ್ ಮಾಡಿದೆ, ಆರತಿ ಡಾಕ್ಟರ್ ಹತ್ರ ಹೋಗ್ತಾಯಿದ್ದೆ. ಬಟ್ ಅವ್ರು ಚೆನ್ನಾಗಿ ಮೆಡಿಸನ್ ಕೊಡ್ತಾಯಿದ್ರು. ಬಟ್ ಆದರೂ ನಾನು ಆಯುರ್ವೇದಿಕ್ಕು ಬೆಸ್ಟ್ ಇರುತ್ತೇನೋ ಈ ಥರದಕ್ಕೆಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಸ್ಟಾಪ್ ಮಾಡಿ ಆಯುರ್ವೇದಿಕ್ ಹೋದೆ. ಆಯುರ್ವೇದಿಕಲ್ಲಿ ನನಗೆ ಅವರು ಸಹ ಮೆಡಿಸನ್ ಕೊಟ್ಟರು. ಹಾಗೆ 1 ಮಂತ್ ಆದಮೇಲೆ ಇಲ್ಲ ಹಾಸ್ಪಿಟಲ್ಗೆ ಒಂದು 6 ಡೇಸ್ ಅಂದರೆ 1 ವೀಕ್ ಹತ್ತತ್ರ 1 ವೀಕ್ ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಇದಕ್ಕೆಲ್ಲ ಮೆಡಿಸನ್ ಎಲ್ಲ ಆಯಿಲ್ ಮಸಾಜ್ ಈ ಥರ ಎಲ್ಲ ಮಾಡ್ತಾರೆ ಅಲ್ಲಿ. ಸೊ ಹಾಗಾಗಿ PCODಗಿದೆ ಒಂದು ಬೆಸ್ಟು, 1 ವೀಕ್ ಅಡ್ಮಿಟ್ ಆಗಿ ನೀವು ಅಂತ ಹೇಳಿದ್ರು. ನಾನು ಎಲ್ಲ ನನಗೊಸ್ತು, ಹಾಸ್ಪಿಟಲ್ ಅಡ್ಮಿಟ್ ಆಗೋದು, ಆಯುರ್ವೇದಿಕ್ ಮೆಡಿಸನ್ನು ಇದೆಲ್ಲ ನನಗೊಸ್ತು. ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಆಗಲೇಬೇಕಾಗಿತ್ತು, ಅಡ್ಮಿಂಟ್ ಆಗಬೇಕಾಗಿತ್ತು ಅಂದ್ಬಿಟ್ಟು ನಾನು ಹೋಗಿ 1 ವೀಕ್ ಅಡ್ಮಿಂಟ್ ಆದೆ. ಅಲ್ಲಿ ಅಡ್ಮಿಂಟ್ ಆಗಿ ಒಂದು 7 ಡೇಸ್ಗೆ ಅಥವಾ 1 ವೀಕ್ಗೆ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿ ಹೋಗ್ಬಿಟ್ಟಿದೆ ಅಂದರೆ, ಒಂದು 8-10 kg ನಾನು ಸಣ್ಣ ಆಗೋಗ್ಬಿಟ್ಟಿದೆ, ಫುಲ್ಲು ಸಣ್ಣ ಆಗಿಬಿಟ್ಟಿದೆ. ಅಷ್ಟು ಮೆಡಿಸನ್ ಆ ಥರ ಇತ್ತು ಅಲ್ಲಿ. ನೆಕ್ಸ್ಟು ಬಂದ್ವಿ. ಆಮೇಲೆ
ಆಯುರ್ವೇದಿಕಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಒಂದು 3 ಇಂದ 4 ಮಂತ್ಸ್ ಆಗಿತ್ತು ಅನಿಸುತ್ತೆ. 3-4 ಮಂತ್ಸು ಟ್ರೀಟ್ಮೆಂಟ್ ತೊಗೊಂಡೆ, ಬಟ್ ಯಾವುದೇ ರೀತಿಯಾದ ಕನ್ಸೀವ್ ಅಲ್ಲೂ ಆಗಲಿಲ್ಲ ನಾನು. ಅಲ್ಲೂ ಸಹ ನನಗೆ ಏನು ಮಾಡೋದು ಮುಂದೆ ಅಂತಾನೇ ಅನಿಸ್ತು. ಅಲ್ಲೂ ಡಿಸಪಾಯಿಂಟ್ ಆಯಿತು ನನಗೆ. ಆಮೇಲೆ ಡಾಕ್ಟರ್ ಬಂದು ನಾನು ಇನ್ನೊಂದು ಸರಿ ಮಾತಾಡಿದೆ, ಏನು ಪ್ರಾಬ್ಲಮ್ ಆಗ್ತಿದೆ, ಯಾಕಿಷ್ಟು ಟ್ರೀಟ್ಮೆಂಟ್ ತೊಗೊಂಡು ಇಷ್ಟೆಲ್ಲ ಮಾಡಿದ್ರು ಯಾಕೆ ಆಗ್ತಿಲ್ಲ, ಅಂಥದ್ದು ಏನು ಪ್ರಾಬ್ಲಮ್ ಇದೆ ಅಂತ. ಇಲ್ಲ ಅಂಥದ್ದೇನಿಲ್ಲ, ಚಿಕ್ಕ ನೀರುಗಳು ಅಷ್ಟೇ, ಸುಮಾರು ಜನಕ್ಕೆ ತುಂಬ ದೊಡ್ಡದಾಗಿರುತ್ತದು, ಆ ಥರ ಎಲ್ಲ ಫೇಸ್ ಮಾಡ್ತಿರ್ತಾರೆ ಅಂತ ಹೇಳಿದ್ರು. ಆದರೂ ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ನನಗೆ ಫುಲ್ಲು ಅವ್ರು ಹೇಳಿದ್ರು, ಸರಿ ನೋಡೋಣ, ಇದೇನು ಗರ್ಭಕೋಶದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಟ್ಯೂಬ್ ಬ್ಲಾಕ್ ಆಗಿದೆಯಾ ನೋಡೋಣ, ಒಂದ್ಸರಿ ಟ್ಯೂಬ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅಲ್ಲೂ ಸಹ ನಾನು ತಿರ್ಗಾ ನರ್ವಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ಯೂಬ್ ಏನಾದರೂ ಬ್ಲಾಕ್ ಆಗಿದ್ರೆ ಏನು ಮಾಡೋದು ಅಂತ. ಸರಿ ಧೈರ್ಯವಾಗಿ ಹೋಗಿ ಟ್ಯೂಬ್ ಟೆಸ್ಟ್ ಮಾಡಿಸ್ಕೊಂಡು ಬಂದೆ. ನಾನು ಅಲ್ಲೇ ಕೇಳಿದೆ ಅವ್ರನ್ನ, ಹೇಳಿ ಪ್ಲೀಸ್, ನಾನು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಕೇಳೋಷ್ಟು ಪೇಷನ್ಸ್ ಇಲ್ಲ ನನಗೆ, ಹೇಳಿ ಪ್ಲೀಸ್ ಹೇಳಿ ಅಂತ. ಆಮೇಲೆ ಅವರು ನನಗೆ ಟ್ಯೂಬ್ ಟೆಸ್ಟ್ ಮಾಡಿ, ಇಲ್ಲ ಏನು ಬ್ಲಾಕ್ ಇಲ್ಲ, ಇಟ್ಸ್ ಫೈನ್ ಅಂತ ಹೇಳಿದ್ರು. ಆವಾಗ ಫುಲ್ ಹ್ಯಾಪಿ ಆಯಿತು, ಸ್ವಲ್ಪ ಟ್ಯೂಬ್ ಏನು ಬ್ಲಾಕ್ ಇಲ್ಲ ಅಂತ. ಆಮೇಲೆ ಹಾಸ್ಪಿಟಲ್ಗೆ ಬಂದು ರಿಪೋರ್ಟ್ ತೋರಿಸ್ದೆ, ಡಾಕ್ಟರ್ ಸಹ ಹೇಳಿದ್ರು ಏನು ಬ್ಲಾಕ್ ಇಲ್ಲ, ಆಗುತ್ತೆ, ಡೋಂಟ್ ವರಿ, ನೀನು ತುಂಬ ಜಾಸ್ತಿ ಮೈಂಡ್ ಏನೂ ಹಾಕೋಬೇಡ, ಆರಾಮಾಗಿರು, ಆಗುತ್ತೆ, ಇನ್ನು ಮದುವೆ ಆಗೋಸ್ಕು 1-2 ಇಯರ್ಸ್ ಆಗಿದೆ, ಸೊ ಏನು ನರ್ವಸ್ ಆಗಬೇಡ, ಆರಾಮಾಗಿರು, ಆಗುತ್ತೆ ಅಂತಲೇ ಹೇಳಿದ್ರು. ನಾನು ಅದೇ ಹೋಪಿಂದ ಮತ್ತೆ ಬಂದೆ. ಮನೆಗೆ ಬಂದು ಸುಮ್ಮನಾದೆ. ತಿರ್ಗಾ ಒಂದು 6 ಮಂತ್ಸ್ ನನ್ನ ಹಾಗೇ ತಳೆದೆ. ಬಟ್ 6 ಮಂತ್ಸಲ್ಲಿ ಯಾವುದೇ ರೀತಿಯಾದ ಮತ್ತೆ ಕನ್ಸೀವ್ ಆಗಲಿಲ್ಲ. ನನಗೆ ಟ್ರೀಟ್ಮೆಂಟ್ ಅಷ್ಟು ತೊಗೊಂಡವನು ಮುಂದೆ ಒಂದು ಅಬಾರ್ಟ್ ಆಗಲಿ, ಒಂದು ಕನ್ಸೀವ್ ಆಗಿದ್ದೀನಿ ಅಥವಾ ಅಬಾರ್ಟ್ ಆಯಿತು ಅಂತ ಯಾವುದೂ ಆಗಿರಲಿಲ್ಲ. ತಿರ್ಗಾ ಆಮೇಲೆ ನೆಕ್ಸ್ಟ್ ಬ್ಲೂಮಾ ಕ್ಲಿನಿಕ್ ಅಂತ ಅಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. 6 ಮಂತ್ಸ್ ಬಿಟ್ಟೆ, ನನಗೆ ಗ್ಯಾಪ್ ಬಿಟ್ಟೆ, ಬಟ್ ಅಲ್ಲಿಂದ ನನಗೆ ಯಾವುದೇ ರಿಸಲ್ಟ್ ಸಿಕ್ಕಲಿಲ್ಲ. ಆಮೇಲೆ ತಿರ್ಗಾ ಬ್ಲೂಮಾ ಕ್ಲಿನಿಕ್ ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಲ್ಲ ಒಂದು ಕಡೆ ಒಳ್ಳೇದಾಗುತ್ತೇನೋ, ಒಂದಲ್ಲ ಒಂದು ಕಡೆ ಸಕ್ಸಸ್ ಆಗ್ಬೋದೇನೋ ಅನ್ನೋ ಒಂದು ಐಡಿಯಾದ ಮೇಲೆ ನಾನು ಸ್ವಲ್ಪ ಬೇರೆ ಕಡೆ, ಯಾರ ಕೈಗುಣ ಹೇಗಿದೆಯೋ ಗೊತ್ತಿಲ್ಲ, ಯಾರ ಕೈ ಗುಣದಲ್ಲಿ ಒಳ್ಳೇದಾಗುತ್ತೆ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಬ್ಲೂಮಾ ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ. ಅಲ್ಲೂ ಸಹ ಒಂದು 4-5 ಮಂತ್ಸು ನಾನು ತೋರಿಸ್ದೆ. ಅಲ್ಲಿ ಇದು ಏನು ಹೇಳಿದ್ರು, ಅಲ್ಲಿ ಸ್ವಲ್ಪ ಎಗ್ ಕ್ವಾಲಿಟಿ ಕಡಿಮೆ ಇದೆ, ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಎಗ್ ಇನ್ಕ್ರೀಸ್ ಮಾಡೋದಕ್ಕೆಲ್ಲ ಇಂಜೆಕ್ಟ್ ಮಾಡಿದ್ರು. ಬಟ್ ನೋ ಯೂಸ್. ನನಗೆ ನಿಜವಾಗ್ಲೂ ಅಷ್ಟೊತ್ತಿಗಾಗಲೇ ನನಗೆ ಮದುವೆ ಆಗಿ 2.5 ಇಯರ್ಸ್, 3 ಇಯರ್ಸ್, ಇಷ್ಟೆಲ್ಲ ಸ್ಟಾರ್ಟಾಗಿ ಒಂದು 3 ಇಯರ್ಸ್ವರೆಗೂ ಏನು ಅಂತಲೇ ಗೊತ್ತಾಗಲಿಲ್ಲ ನನಗೆ. ನೆಕ್ಸ್ಟು ತಿರ್ಗಾ ಸ್ಟಾಪ್ ಮಾಡಿದೆ. ಅಲ್ಲಿ ನಾನು 4-5 ಮಂತ್ಸು ಟ್ರೀಟ್ಮೆಂಟ್ ತೊಗೊಂಡ್ರು ಏನೂ ಪ್ರಯೋಜನ ಆಗಲಿಲ್ಲ, ಅಲ್ಲಿ ಸ್ಟಾಪ್ ಮಾಡಿದೆ. ತಿರ್ಗಾ ಗ್ಯಾಪ್ ಆಯಿತು. ತಿರ್ಗಾ ಒಂದು 3-4 ಮಂತ್ಸು ಗ್ಯಾಪ್ ಆಯಿತು. ಆಮೇಲೆ ಅಣ್ಣನ ಮದುವೆ ಇತ್ತು. ಅಣ್ಣನ ಮದುವೆ ಮುಗಿಸ್ಕೊಂಡು ತಿರ್ಗಾ ನನ್ನ ಮೈಂಡು ಅದನ್ನೇ ಕೇಳ್ತಾಯಿತ್ತು, ಯಾಕಾಗಿಲ್ಲ ಅಂತ. ತಿರ್ಗಾ ನನ್ನ ಒಂದು ಮೈಂಡ್ ಸೆಟ್ನ ನಮ್ಮ ಅಪ್ಪ ನೋಡೋಕ್ಕಾಗ್ದಿರ ಯಾರೋ ಫ್ರೆಂಡು ಕೇಳಿ, ಆಮೇಲೆ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಮಾರುತಿ ಕ್ಲಿನಿಕ್ ಅಂತ ಹಾಸ್ಪಿಟಲು, ಕೈಗುಣ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಸುಮಾರು ಜನಕ್ಕೆ PCOD ಇರೋವಂಥವ್ರಿಗೆ ಕನ್ಸೀವ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನಾನು ಹಾಸ್ಪಿಟಲ್ ತೋರಿಸ್ದೆ. ಅವರು ಸಹ ಎಗ್ ಕ್ವಾಲಿಟಿ ಸ್ವಲ್ಪ ರೈಟ್ ಸೈಡಲ್ಲಿ ಕಡಿಮೆ ಇದೆ ಅಂದ್ಬಿಟ್ಟು ಅವರು ಸಹ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅಲ್ಲೂ ಸಹ ನಾನು ಒಂದು 3 ಮಂತ್ಸು ಅನಿಸುತ್ತೆ ಮೇ ಬಿ, 3 ಮಂತ್ಸ್ ನಾನು ಅಲ್ಲೂ ಸಹ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇನ್ನೇನು ಗೊತ್ತಿಲ್ಲ, ಅದು ನನಗೆ 3 ಮಂತ್ಸ್ ಆಗಿತ್ತು ಟ್ರೀಟ್ಮೆಂಟ್ ತೊಗೊಳಕ್ಕೆ. ಕೋವಿಡ್ ಪಾಸಿಟಿವ್ ಬಂದುಬಿಡ್ತು ನನಗೆ. ಕೋವಿಡ್ ಟೈಮ್ ಆಗ ಕೋವಿಡ್ ಪಾಸಿಟಿವ್ ಬಂದುಬಿಡ್ತು. ಆಮೇಲೆ ಹಾಸ್ಪಿಟಲ್ಲು ಅಲ್ಲೇ ಸಾರಿ ಹೇಗೆ ಅದನ್ನು ನೆನಪಾದ್ರೆ ಬೇಜಾರಾಗುತ್ತೆ. ಕೋವಿಡ್ ಪಾಸಿಟಿವ್ ಬಂದಾಗ ನನಗೆ ಪಾಸಿಟಿವ್ ಬಂದಿದ್ದೆ ಅನ್ನೋ ಯೋಚನೆಗಿಂತ ನಾನು 3 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಇಲ್ಲಾದರೂ ಸಕ್ಸಸ್ ಆಗುತ್ತಾ ಅಂದ್ಕೊಂಡಿದ್ದೀನಿ. ಬಟ್
ತಿರ್ಗಾ ನಾನು ಟ್ರೀಟ್ಮೆಂಟ್ ಮೊದಲಿಂದ ಸ್ಟಾರ್ಟ್ ಮಾಡಬೇಕಾ, ತಿರ್ಗಾ ಯಾರ ಹತ್ರ ಹೋಗೋದು, ಇಲ್ಲ ಇವರಿಂದನೇ ಸ್ಟಾರ್ಟ್ ಮಾಡಬೇಕಾ ಅನ್ನೋ ಸುಮಾರು ಪ್ರಶ್ನೆ ನನ್ನ ತಲೆಗೆ ಉಟ್ಕೊತ ಹೋಯ್ತು. ಕೋವಿಡ್ ಪಾಸಿಟಿವ್ ಒಂದು ಕಡೆ ಆದರೆ ಇದನ್ನು ಏನು ಮಾಡಲಿ ನಾನು. ಸರಿ, ಇವಾಗ ಕೋವಿಡ್ ಫೇಸ್ ಮಾಡಿ ಇದನ್ನೆಲ್ಲನ ಆಮೇಲೆ ನೆಕ್ಸ್ಟು ನಾವಿದ್ರೇ ಅದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಂದು ನಾನು ಆಮೇಲೆ ನೆಕ್ಸ್ಟು ಕೋವಿಡ್ ಎಲ್ಲ ಮುಗಿಸ್ಕೊಳೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ದೇವ್ರ ಇಚ್ಛೆನೇ ಬೇರೆ ಇತ್ತು. ಕೋವಿಡ್ ಇರೋ ಟೈಮಲ್ಲೇ ನಾನು ಕನ್ಸೀವ್ ಆದೆ. ಕೋವಿಡ್ ಪಾಸಿಟಿವ್ ಇರೋ ಮಂತಲ್ಲೇ ನಾನು ಕನ್ಸೀವ್ ಆದೆ. ಕೋವಿಡ್ ಎಲ್ಲ ನನಗೆ ಐಡಿಯಾನೇ ಇಲ್ಲ ನಾನು ಕನ್ಸೀವ್ ಆಗಿದ್ದೀನಿ ಅನ್ನೋ ಒಂದು ಸಣ್ಣ ಕ್ಲೂ ಸಹ ನನಗೆ ಗೊತ್ತೇ ಇಲ್ಲ ನನಗೆ. ಆಮೇಲೆ ಎಷ್ಟೋ 3-4 ವರ್ಷದಿಂದ ನಾನು ಕಾಯ್ದೆ ಆಗಿರೋಂಥ ಪ್ರೆಗ್ನೆನ್ಸಿ. ಕೋವಿಡ್ ಎಲ್ಲ ಕಡಿಮೆ ಆಯಿತು. ಒಂದು 2 ಮಂತ್ಸ್ ನಾನು ಅಮ್ಮನ ಮನೆಗೆ ಹೋಗಲಿಲ್ಲ, ಎಲ್ಲ ಕಡಿಮೆ ಆಯಿತು. 2 ಮಂತ್ಸ್ ಆದಮೇಲೆ ನನಗೆ ಐಡಿಯಾ ಇಲ್ಲ ನಾನು ಕನ್ಸೀವ್ ಆಗಿದ್ದೀನಿ ಅನ್ನೋದೊಂದು ಐಡಿಯಾ ಇಲ್ಲ ನನಗೆ. ಅಮ್ಮ ಮನೆಗೆ ಹೊರಟಿದ್ದೆ ನಾನು. 2 ಮಂತ್ಸ್ ಆಗಿದೆಯಲ್ಲ, ಗ್ಯಾಪ್ ಆಗಿ ಹೊರಟಿದ್ದೆ ಅಂತ ಅಂದ್ಬಿಟ್ಟು ಅಮ್ಮ ಮನೆಗೆ ಹೊರಟೆ. ಅಮ್ಮ ಮನೆಗೆ ಹೋದ್ಮೇಲೆ ಇಲ್ಲ, ಪೀರಿಯಡ್ ಮಿಸ್ ಆಗಿ ನನಗೊಂದು ವೀಕ್ ಆಗಿದೆಯಲ್ವಾ, ವೀಕಲ್ಲ, ಇನ್ನೂ ತುಂಬ ಜಾಸ್ತಿನೇ ಆಗಿತ್ತು ಅನಿಸುತ್ತೆ. ಒಂದು 15 ಡೇಸ್ ಆಗಿತ್ತು ಅನಿಸುತ್ತೆ. ಪ್ರೆಗ್ನೆಂಟ್ ತೊಗೊಂಡು ಚೆಕ್ ಮಾಡೋಣ ಅಂತ ನನಗೆ ಯಾಕೆ ಅನಿಸ್ತು ಅಂತ ಗೊತ್ತಿಲ್ಲ, ಬಟ್ ಚೆಕ್ ಮಾಡಿದೆ. ಚೆಕ್ ಮಾಡಿ ವಿಡಿಯೋ ತುಂಬ ಲಾಂಗ್ ಆಗ್ತಿದೆ ಅನಿಸುತ್ತೆ. ವಿಡಿಯೋ ತುಂಬ ಲಾಂಗ್ ಆಗ್ತಿದೆ. ಇದು ನೆಕ್ಸ್ಟು ಪಾರ್ಟ್ 2ಅಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾಯಿತು, ಕನ್ಸೀವ್ ಆದೆ, ಬಟ್ ದೇವ್ರದಿಂದ ಕನ್ಸೀವ್ ಆದೆ. ಆದರೆ ಅದನ್ನು ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ಏನು ರೀಸನ್ನು ಅಂತ ಪಾರ್ಟ್ 2ಅಲ್ಲಿ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ತುಂಬಾ ಲಾಂಗ್ ಆಗೋಯಿತು. ನೆಕ್ಸ್ಟು ಪಾರ್ಟ್ 2ಅಲ್ಲಿ ನಾನು ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿಬೇಡಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 2ಅಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.